ರಾತ್ರಿ 12-1 ಗಂಟೆಯವರೆಗೆ ನಾಡಿನ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಜನರ ಒಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದೆಲ್ಲವನ್ನು ಬೈಫರ್ಕೇಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ಏನು ಊಟ ತಿಂಡಿ ಮಾಡದೆ ಬೆಳಗ್ಗೆ ತಿಂಡಿ ತಿಂದು ರಾತ್ರಿ 1 ಗಂಟೆವರೆಗೆ ನಿರಂತರವಾಗಿ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದೆ. ಅದೇ ರೀತಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಅವರು DC ಆಗು ಸಹ ಕೆಲಸ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿ. ಮಂಡ್ಯದಲ್ಲೂ ಅವರು ಕೆಲವು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಗುರುತಿಸಿದ್ದಾರೆ, ನನ್ನ ಜನತೆಯ ಋಣ, ಈ ರಾಜ್ಯದ ದೇಶದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ದೇಹ ಮುಡಿಪಿಟ್ಟಿದ್ದೇನೆ, ಕಾಂಗ್ರೆಸ್ನ ಯಾವುದೇ ವ್ಯಕ್ತಿಗಳು ಅವರಿಂದ ನನಗೆ ಸರ್ಟಿಫಿಕೇಟ್ ಬೇಡ, ಈ ಭೂಮಿಗೆ ಹೋಗ್ಬೇಕಾದ್ರೆ ನನಗೆ ಬೇಕಾಗಿರೋ ಸರ್ಟಿಫಿಕೇಟು ನನಗೆ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮರು ನಾನು ಈ ಭೂಮಿಗೆ ಹೋಗಬೇಕಾದ್ರೆ ಇಲ್ಲಪ್ಪ, ಇವನು ದೇವೇಗೌಡರ ಮಗನಾಗಿ ದೇವೇಗೌಡರು ಸಾಧನೆ ಮಾಡಲಿಕ್ಕೆ ಆಗದೇ ಇದ್ದಂಥದ್ದನ್ನ ಪೂರೈಸಿ ಅವರ ತಂದೆಯ ಹೆಸರನ್ನು ಉಳಿಸ್ತಾ ಈ ಹೆಸರನ್ನ ನಾನಿವತ್ತು ಚಿರಾಯವಾಗಿ ಈ ಭೂಮಿಯಲ್ಲಿ ಪಡಿಬೇಕು ಅಂತ ಹೇಳಿ ಮೌನವಾಗಿ ನನ್ನ ರಾಜಕೀಯ ಜೀವನದ 7 ಬೀಳುಗಳೇನಿದೆ, ಸೋತಿದ್ದೇವೆ, ಗೆದ್ದಿದ್ದೇವೆ, ಉಳಿಸಿದ್ದೇವೆ, ಬೆಳೆಸಿದ್ದೀರಿ, ನಿಮ್ಮ ಋಣ ತೀರಿಸೇ ಈ ಮಣ್ಣಲ್ಲಿ ಮಣ್ಣಾಗ್ತಕ್ಕಂಥದ್ದು. ಅದು ಹೊರತುಪಡಿಸಿ ನಾನು ಸುಲಭವಾಗಿ ಭೂಮಿಗೆ ಹೋಗೋದಿಲ್ಲ, ಸುಲಭವಾಗಿ ನನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಆ ದೇವರ ಶಕ್ತಿ ನಿಮ್ಮ ಆಶೀರ್ವಾದ ಭಗವಂತ ನನಗೆ ಕೊಟ್ಟಿದ್ದಾನೆ. ಆದರೆ ಒಂದೊಂದು ಕ್ಷಣ ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳ್ತೇನೆ, ಒಂದೊಂದು ಕ್ಷಣ ನನ್ನ ಸಮಯವನ್ನು ವ್ಯರ್ಥ ಮಾಡಿದೆ, ಒಂದೊಂದು ಕ್ಷಣ ನಾನು ವ್ಯರ್ಥ ಮಾಡಿದೆ. ಈ ನಾಡಿನ ಒಬ್ಬ ಸಣ್ಣ ಕುಟುಂಬ, ನನಗೆ ಜಾತಿ ಪ್ರಶ್ನೆ ಇಲ್ಲ, ನನ್ನ ಸಮಾಜ, ನನ್ನ ಒಕ್ಕಲಿಗ ಸಮಾಜ ನನ್ನನ್ನು ಬೆಳೆಸಿದ್ದೀರಿ, ದೇವೇಗೌಡರನ್ನು ಬೆಳೆಸಿದ್ದೀರಿ. ನೀವು ಕೊಟ್ಟಂಥ ಈ ಶಕ್ತಿ ನನ್ನ ಸಮಾಜವನ್ನು ಬೆಳೆಸ್ತೀನಿ ಅಂತ ಹೇಳಲ್ಲ. ಈ ನಾಡಿನ ಜನತೆಗೆ ಯಾವ ಜಾತಿಯ ರಾಜಕಾರಣ ಮಾಡಿ ಈ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ, ಅದು ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಕುರುಬರಿರಲಿ, ವೀರಶೈವರಿರಲಿ, ದಲಿತರಿರಲಿ, ಇಲ್ಲಾದ ಹೆಣ್ಣುಮಕ್ಕಳು, ನಮ್ಮ ಮಡಿವಾಳದ ಹೆಣ್ಣುಮಕ್ಕಳು 2-3 ಬಾರಿ ವೇದಿಕೆ ಮೇಲೆ ಬಂದಿರಲಿಲ್ಲ. ನಾನು ಎಲ್ಲ ಕಷ್ಟ ಸುಖಗಳ ಬಡತನಗಳನ್ನು ಹತ್ತಿರದಿಂದ ನೋಡಿದ್ದೇನೆ. ನನಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನನ್ನ ಒಕ್ಕಲಿಗ ಸಮಾಜ, ಈ ಸಮಾಜದ ಶಕ್ತಿಯನ್ನು ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ, ಈ ನಾಡಿನ ಪ್ರತಿ ಕುಟುಂಬದ ಬಡವರು, ದಲಿತರಿರಲಿ, ಯಾರೇ ಇರಲಿ, ಪ್ರಾಮಾಣಿಕವಾಗಿ ಅವ್ರನ್ನ ಗುರುತಿಸಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಈ ನಾಡಿನಲ್ಲಿ ಈ ಸವಾಲು ಸ್ವೀಕಾರ ಮಾಡಿ ನಿಮ್ಮ ಆಶೀರ್ವಾದದಿಂದ ಹೊರಟಿದ್ದೇನೆ. ಎರಡನೇ ರಾಜಕೀಯದ ಭವಿಷ್ಯವನ್ನು ನನಗೆ ನೀಡಿರ್ತಕ್ಕಂಥವರು ಈ ಜಿಲ್ಲೆಯ ಜನತೆ ಕೊಟ್ಟಿದ್ದೀರಿ. ನನಗೆ ನೀವು ಕೊಟ್ಟಿರ್ತಕ್ಕಂಥ ಜೀವನ, ಎರಡನೇ ಜೀವನದ ರಾಜಕೀಯದ ಬದುಕೇನಿದೆ, ನಾನು ಇವತ್ತು ಹೇಳೋದಿಲ್ಲ. ಮುಂದಿನ ದಿನಗಳಲ್ಲಿ ಇತಿಹಾಸ ಬರೀತಕ್ಕಂಥವನು ಕುಮಾರಸ್ವಾಮಿ ಮಾಡದ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ಅವ್ರು ಯಾರಾದರೂ ಪುಣ್ಯಾತ್ಮರು ಬರೀತಕ್ಕಂಥ ರೀತಿಯಲ್ಲಿ ನಿಮಗೆ ಗೌರವ ತಂದು ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದೇನೆ, ನಮಗೆ ಚುನಾವಣೆ ಮುಖ್ಯ ಅಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು, ನಾನು ಇಡೀ ದೇಶದಲ್ಲಿ ಹಲವಾರು ಸವಾಲುಗಳನ್ನು ಸ್ವೀಕಾರ ಮಾಡಿ ಹೋಗ್ತಕ್ಕಂಥ ಕೆಲಸವನ್ನು ನಿಮ್ಮಿಂದ ನಾನೇನು ಪಡೆದಿದ್ದೇನೆ. ನಾನು ಆ ಕೆಲಸದಲ್ಲಿ ಮಗ್ನನಾಗಿದ್ದಾಗ ಈ ಜಿಲ್ಲೆಯ ಜನತೆ ಕುಮಾರಣ್ಣ ನಮ್ಮ ಕೈಗೆ ಸಿಗಲಿಲ್ಲ ಅಂತಕ್ಕಂಥ ದೋಷ ಬರಬಾರದು. ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದೇನೆ, ನಮ್ಮ ನಾಯಕರುಗಳು ಪ್ರೀತಿಯಿಂದ ನನ್ನನ್ನು ಬೆಳೆಸಿದ್ದಾರೆ. ಪುಟ್ಟರಾಜು ಇರಲಿ, ತಮ್ಮಣ್ಣ ಇರಲಿ, ಅಂದಾನಿ ಇರಲಿ, ನಮ್ಮ KR-ಪೇಟೆಯ ಮಿತ್ರರಿರಲಿ, ಮಂಜುನಾಥ್ ಇರಲಿ, ರಾಮಚಂದ್ರ ಇರಲಿ, ಎಲ್ಲ ಪ್ರಮುಖರು, BJP ನನ್ನ ಸ್ನೇಹಿತರು. ಕಳೆದ ಚುನಾವಣೆ ನಾವು ಭೇದ ಭಾವ ಇರ್ಬೋದು, ಎಲ್ಲರೂ ಒಟ್ಟಾಗಿ ಇವತ್ತೇ ನಮಗೇನು ಶಕ್ತಿ ಕೊಟ್ಟಿದ್ದೀರಿ. ನಾನು ಅಲ್ಲಿ ದೇಶದ ಒಂದು ಪ್ರಗತಿಗೆ ಒಂದು ವಾರದಲ್ಲಿ 5 ದಿನ ಅಲ್ಲೇ ನಿಲ್ಲಬೇಕಾಗ್ತದೆ. ಅದು ವಾರದಲ್ಲಿ 1 ದಿವಸಲಾದರೂ ನಾನು ಮಂಡ್ಯ ಮರೆಯೋದಿಲ್ಲ, ಬಂದೇ ಬರ್ತೀನಿ ಎಲ್ಲೇ ಇದ್ದರು. ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದೇನೆ, ಎಲ್ಲ ನನ್ನ ಸ್ನೇಹಿತರು ಹಿರಿಯರಾಗಿದ್ದಾರೆ, ಅವ್ರ ಜೊತೆಗೂಡಿ ಜಿಲ್ಲೆಯಲ್ಲಿ ಏನೇ ಸಮಸ್ಯೆ ಇದೆ ತಕ್ಷಣ ಆ ಜಿಲ್ಲೆಯ ಜನತೆ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ ನನ್ನ ಪರವಾಗಿ ನನ್ನ ಆಫೀಸಲ್ಲಿ ನೀವು ಹೋಗಲೇಬೇಕು. ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯ ಜನತೆಯಲ್ಲ, ಈ ಭಾಗದ ಜನತೆಯನ್ನು ಮರೆಯಬೇಡ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಸೋಲು ಜೀವನದಲ್ಲಿ
ಮುಂದಿನ ಮೆಟ್ಲು ಗೆಲುವಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಈ ಜಿಲ್ಲೆಯ ಜನ ಭಾಷಣದಲ್ಲಿ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ 5.25 ಲಕ್ಷ ಮತವನ್ನು ಕೊಟ್ಟಿರ್ತಕ್ಕಂಥ ಜನತೆಯನ್ನು ನಾನು ಮರೀಲಿಕ್ಕಾಗುತ್ತಾ? ನಿಖಿಲ್ ಕುಮಾರಸ್ವಾಮಿಗೆ ಕೊಟ್ಟಿರ್ತಕ್ಕಂಥದ್ದು ಅವತ್ತು ಏನೇನು ರಾಜಕೀಯ ಆಗಿದೆ ಗೊತ್ತಿದೆ, ಅದೆಲ್ಲ ಈಗ ನಾವು ಚರ್ಚೆ ಮಾಡೋದು ಬೇಕಾಗಿದೆ. ಅದರಿಂದ ಇವತ್ತು ಇಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಪುಟ್ಟರಾಜಣ್ಣ ಇಲ್ಲ ನಾನು ಕ್ಷೇತ್ರಕ್ಕೆ ಮೊದಲನೇ ಬಾರಿಗೆ ಕೊಡಬೇಕು ಅಂತ ಮದ್ದೂರಿನಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ನಾನು ರಿಸೀವ್ ಮಾಡಿದ್ದಾರೆ. ಮದ್ದೂರಿನಲ್ಲೂ ಒಂದು ಕಾರ್ಯಕ್ರಮಕ್ಕೆ ಮಾಡುತ್ತೆ ಬರ್ತಿದ್ದೇನೆ, ಶ್ರೀರಂಗಪಟ್ಟಣದಲ್ಲೂ ಬರ್ತೇನೆ, ನಾಗಮಂಗಲಕ್ಕೂ ಬರ್ತೇನೆ. ಆದರೆ ನಾನು ಒಂದು ಯಾವುದೇ ಕಾರಣಕ್ಕೂ ಯಾವುದೇ ಕುಟುಂಬಗಳು ಯಾವುದೇ ಜಾತಿ ಇರಲಿ ಸಮಸ್ಯೆಗಳು ಕುಟುಂಬದಲ್ಲಿ ಅಂತ ಹೇಳಿ ನಿರಾಸೆಗೆ ಒಳಗಾಗ್ಬಿಡಿ. ಕಷ್ಟ ಆಗ್ಬೋದು ನನಗೆ, ಇಲ್ಲ ಅಂತ ಹೇಳಲ್ಲ. ನಾನು ಹೋಗಬೇಕಾದ್ರೆ ನಾನು ಮಾಡ್ತಕ್ಕಂಥ ಸಂಪಾದನೆ ನನ್ನ ಜೊತೆಗೆ ಬರೋಲ್ಲ ಭೂಮಿಗದು. ನಾನು ಹೋಗ್ಬೇಕಾದ್ರೆ ಬರೋದು ನಿಮ್ಮ ಕಷ್ಟ ಸುಖ ಏನು ಬಗೆಹರಿಸ್ತೀನಿ. ಆಗ ನೀವು ಹೇಳ್ತೀರಿ ಇಲ್ಲಪ್ಪ ಇವರೊಬ್ಬ ಪುಣ್ಯಾತ್ಮ ಇದ್ದ, ಏನೋ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಲ್ಲಪ್ಪ, ಇಂಥವ್ರು ಇನ್ನೊಬ್ಬರು ಬೇಕಲ್ಲಪ್ಪ ಅಂತಕ್ಕಂಥ ನೀವು ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮುಖಾಂತರ ಈ ಜಿಲ್ಲೆ ಅಷ್ಟೇ ಅಲ್ಲ, ಯಾರೇ ಬರಲಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ದೇನೆ, ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಕಷ್ಟದಲ್ಲಿ ಏನಾದರೂ ಸಮಸ್ಯೆ ಆದಾಗ ಇಲ್ಲೊಬ್ಬ ನಮ್ಮ ಕುಟುಂಬದ ಒಬ್ಬ ನನ್ನನ್ನು ಉಳಿಸ್ತಕ್ಕಂಥ ವ್ಯಕ್ತಿ ಇದ್ದಾನೆ ಅಂತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ತೊಂದರೆ ಆದಾಗ ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ನನ್ನ ಹತ್ರ ಬರ್ಬೋದು. ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಭಯಕ್ಕೆ ಒಳಗಾಗಬೇಕು. ಕಾನೂನಿನ ವ್ಯಾಪ್ತಿಗಳಿರ್ತಕ್ಕಂಥದ್ದು ನಾನು ಹೇಳೋದು, ಕಾನೂನಿನ ವ್ಯಾಪ್ತಿಗಳಿರ್ತಕ್ಕಂಥ ಕೆಲಸಗಳು ಏನಿದ್ದಾಗ ನಿಮ್ಮ ಕಷ್ಟ ಸುಖಗಳಿದ್ದಾಗ ಕಾನೂನಿನ ಉಲ್ಲಂಘನೆ ಮಾಡಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.